ಮಾತು ನಮ್ಮ ಹೋರಾಟ ಅಂತ ಮಾಡ್ತಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರು ಮತಗಳನ್ನು ಇದು ಹಗರಣ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ಎಲ್ಲ ತೋರಿಸಿದ್ದಾರೆ. ಏನು ಹೇಳ್ತಾರೆ? ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ನಾವು ಇಷ್ಟು ಒಂದು ಹೇಳ್ಬೇಕಂದ್ರೆ ಭಾರತೀಯ ಚುನಾವಣಾ ಆಯೋಗ ಅಲ್ಲ, ಇದು BJP ಚುನಾವಣಾ ಆಯೋಗ ಆಗಿಬಿಟ್ಟಿದೆ ಪೂರ್ತಿ ದೇಶದಲ್ಲಿ. ನಾವು 2014ರಿಂದ 2024 ಇಸ್ವಿ ಕಳೆದ 10 ವರ್ಷದಲ್ಲಿ BJPಯವರು ಯಾವ ಥರ ಕುತಂತ್ರ ಮಾಡಿ ಓಟನ್ನು ಕದಿಯೋ ಕೆಲಸ ಮಾಡಿದಾರಲ್ಲ ಪೂರ್ವ ದೇಶಾದ್ಯಂತ, ಅದು ನಮ್ಮ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಬಿಡಿಸಿ ಮತ್ತು ಪರಿಪೂರ್ಣವಾಗಿ ರಾಜ್ಯದಲ್ಲಿ ಓಟು ಯಾವ ಥರ ಅವರು ಕದ್ದಿದ್ದಾರೆ ಅಂಥೇಳಿ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ಮತ್ತು ಪೂರ್ತಿ ದೇಶದಲ್ಲಿ ಒಂದು ಅಧ್ಯಯನ ಆಗಬೇಕು ಮತ್ತು ಎಲ್ಲರಿಗೂ ಮೂಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾದ ಎಲ್ಲ ಮುಖಂಡರು ಈ ಕೆಲಸವನ್ನು ಮಾಡಲಿಕ್ಕೆ ತೊಡಗಿದ್ದೇವೆ. ಇದರಿಂದ ದೇಶಕ್ಕೆ ಕಪ್ಪು ಚುಕ್ಕೆ ಅಂತ ಕಾಣಿಸಲ್ವಾ? ದೇಶಕ್ಕೆ ಕಪ್ಪು ಚುಕ್ಕೆಗಿಂತ ಜಾಸ್ತಿ ನಮ್ಮ ಸಂವಿಧಾನಕ್ಕೆ ಹೊಡೆತ ಬಿದ್ದಿದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಆಗ್ಬೋದು, ಪ್ರಜಾಪ್ರಭುತ್ವ ಆಗ್ಬೋದು, ಎಲ್ಲದಕ್ಕೂ ಧಕ್ಕೆ ತಂದಿದೆ ಈ ಕೆಲಸವನ್ನು ಮಾಡಿದಾರಲ್ಲ. ಸೊ ನಾವೇನು ಹೇಳ್ತೀವಿ ಅಂದರೆ, ಚುನಾವಣಾ ಆಯೋಗಕ್ಕೆ ನಿಷ್ಪಕ್ಷವಾಗಿ ಕೆಲಸ ಮಾಡಿ, ಇಲ್ಲಾಂದರೆ ನಮ್ಮ ಯುದ್ಧದಲ್ಲಿ ವಾರ್ ಕ್ರೈಮ್ಸ್ಗೆ ಯಾರು ವಾರ್ ಕ್ರೈಮ್ಸ್ ಮಾಡಿರ್ತಾರಲ್ಲ ಅವರಿಗೆ ಶಿಕ್ಷೆ ಪಕ್ಕಾ ಆಗುತ್ತೆ. ಅದೇ ರೀತಿ ನಾವು ಚುನಾವಣಾ ಆಯೋಗ ಅಧಿಕಾರಿಗಳಿಗೆ ಈಗ ಏನು ಹೇಳ್ತೀವಿ ಅಂದರೆ ಮನವಿ ಮಾಡ್ಕೊಳ್ಳೋದು, ನಿಷ್ಪಕ್ಷವಾಗಿ ಕೆಲಸ ಮಾಡಿ, ಇಲ್ಲದಿದ್ದರೆ ಅವ್ರಿಗೂ ಒಂದು ದಿವಸ ನಾವು ಖಂಡಿತ ಎಲ್ಲ ದೇಶದಲ್ಲಿ ಭಾರತೀಯ ಎಲ್ಲರೂ ಅವರಿಗೆ ಒಂದು ತಕ್ಕ ಶಿಕ್ಷೆಯನ್ನು ಕೊಡೋದಂತೂ ಭಾಳ ಖಚಿತ ಅಂತೇಳಿ ಹೇಳಬೇಕಂತೇಳಿ ನಾನು ಇಚ್ಛೆಪಡ್ತೀನಿ. ನರೇಂದ್ರ ಮೋದಿ ಅವರು ಸಂವಿಧಾನಕ್ಕೆ ತಲೆಬಾಗ್ತಾರೆ. ಈಗ ಸಂವಿಧಾನಕ್ಕೆ ಅವಮಾನ ಮಾಡಿದಂಗಲ್ವಾ? ನಾನು ಅದೇ ಹೇಳ್ತಾ ಇರೋದು, ಸಂವಿಧಾನಕ್ಕೆ ಧಕ್ಕೆ ತಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪ್ರತಿ ಭಾರತೀಯನಿಗೆ ಒಂದು ಓಟು ಹಕ್ಕಿದೆ ಅಂತ ಹೇಳಿದ್ದಾರೆ. ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಬಟ್ BJPಯವರು ಏನು ಮಾಡಿದ್ದಾರೆ, ಓಟನ್ನು ಕದಿಯೋ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಷನ್ಗೆ ಧಕ್ಕೆ ತಂದಿದೆ ಮತ್ತು ನಮ್ಮ ಭಾರತದಲ್ಲಿ ಆಡಳಿತಕ್ಕೂ ಧಕ್ಕೆ ತಂದಿದೆ. ಎಲ್ಲದಕ್ಕೂ BJP ಮತ್ತು ಮೋದಿಯವರು ಕಾಂಪ್ರಮೈಸ್ ಮಾಡ್ಕೊತ ಬಂದಿದ್ದಾರೆ. ಅವರು ಕಾಂಪ್ರಮೈಸ್ ಮಾಡೋ ರಾಜಕಾರಣ ಆಗಿಬಿಟ್ಟಿದೆ. ಮತ್ತು ಯಾವುದೇ ಆಗಲಿ ಒಂದು ಒಳ್ಳೆ ಗವರ್ನೆನ್ಸು ಯಾವುದೇ ಸ್ಟೇಟ್ನಲ್ಲಿ ಇಲ್ಲ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಅಂತರದಲ್ಲಿ 5 ತಿಂಗಳಲ್ಲಿ 1 ಕೋಟಿಯಷ್ಟು ಓಟ್ ಹೆಚ್ಚಾಗಿದೆ. ಅದು ಆಗಲಿಕ್ಕೆ ಸಾಧ್ಯನಾ ಅಂತ ನಾವು ಕೇಳೋದು ಇವತ್ತು. 5 ತಿಂಗಳಲ್ಲಿ, ಹೌದು, 5 ವರ್ಷಕ್ಕಿಂತ 5 ತಿಂಗಳಲ್ಲಿ ಹೆಚ್ಚು ಮತಗಳು. ಹೌದು, 1 ಕೋಟಿಯಷ್ಟು ಮತದಾರರು ಹೆಚ್ಚಾಗಿದ್ದಾರೆ. ಅವರೆಲ್ಲರೂ ಯಾರು? ಅದು ಬೇರೆ ರಾಜ್ಯಗಳಿಂದ ತಂದು ಅಲ್ಲಿ ಓಟನ್ನು ಸೃಷ್ಟಿ ಮಾಡಿ ಅವರಿಗೆ ಓಟನ್ನು ಹಾಕಲಿಕ್ಕೆ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮದು 16 ಲೋಕಸಭಾ ಸೀಟನ್ನು ನಿರೀಕ್ಷೆ ಮಾಡಿದ್ವಿ. ಆದರೆ ನಮಗೆ ಬರೀ 9 ಬಂದಿದೆ. 7 ಸೀಟು ನಲ್ಲಿ ಕೂಡ ತಾರತಮ್ಯ ಮಾಡಿ ಅವ್ರು ಗೆದ್ದಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿದಂಥ ಎಲ್ಲ ದಾಖಲೆಗಳನ್ನು ನೀವು ಯಾಕೆ ಕಾನೂನು ಪ್ರಕಾರ ಹೋರಾಡ್ತಿಲ್ಲ? ನಾವು ಕಾನೂನು ಇಲ್ಲ ನೋಡಿ, ದಾಖಲೆಗಳು ಕೂಡ ನೀವು ರಾಹುಲ್ ಗಾಂಧಿ ಅವರ ಹತ್ರ ಕೇಳಿದರೆ, ಒಂದು ವಿಧಾನಸಭೆ 6 ಲಕ್ಷ ವೋಟರ್ಸ್ ಇರ್ತಾರೆ. ಆ 6 ಲಕ್ಷನ ನಾವು ಮ್ಯಾನ್ಯುವಲಿ ಮಾಡಬೇಕಾಗುತ್ತೆ. ಚುನಾವಣಾ ಆಯೋಗದವರು ಡಿಜಿಟಲ್ ನಮಗೆ ಯಾವುದು ವೋಟರ್ ಲಿಸ್ಟ್ ಕೊಟ್ಟಿಲ್ಲ. ಅದು ಕೊಟ್ಟರೆ ನಾವು ಒಂದೇ ದಿವಸದಲ್ಲಿ ಅದನ್ನು ಪರಿಗಣಿಸಿ ಎಲ್ಲವುದು ಫೇಕ್ ವೋಟರ್ಸ್ ಎಷ್ಟು ಯಾವ ಥರ ಅವ್ರು ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆ ಸಮಯ ಹಿಡಿಯುತ್ತೆ. ಒಂದೇ ವಿಧಾನಸಭೆಯಲ್ಲಿ ನೀವು ನೋಡಿದರೆ ರಾಹುಲ್ ಗಾಂಧಿ ಅವರು ಏನಂದರು, 7 ಅಡಿಯಷ್ಟು ಉದ್ದಷ್ಟು ನಮಗೆ ಕಡಿತಗಳಾಗಿದ್ದಾವೆ. ಸೊ ಅದು ಸಮಯ ತಗೊಳುತ್ತೆ. ಹೌದು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.